ಇವತ್ತು ತಮಿಳುನಾಡು ರಾಜಕೀಯ ಹಿಸ್ಟರಿನಲ್ಲಿ ಒಂದು ಹೊಸ ಹಿಸ್ಟರಿಯನ್ನು ಬರೆದಂತ ವ್ಯಕ್ತಿ ಯಾರು ಅಂತಂದ್ರೆ ದಟ್ ಈಸ್ ಇಳೆಯ ತಳಪತಿ ವಿಜಯ್. ಟಿವಿಕೆ ಪಕ್ಷ ಇವತ್ತು 108 ಸೀಟ್ಗಳಿಂದ ಗೆದ್ದಿದೆ. ನೀವು ಯೋಚನೆ ಮಾಡಿ ನೋಡಿ, ಬರೀ 2 ವರ್ಷಗಳ ಹಿಂದಷ್ಟೇ ಒಂದು ಪಕ್ಷವನ್ನು ಕಟ್ಟಿ ಅದಾದ್ಮೇಲೆ ಎಲೆಕ್ಷನ್ಗೆ ನಿಂತ್ಕೊಂಡು 50 ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಡು ಬಂದಂಥ ಪಾರ್ಟಿಯನ್ನು ಹಿಂದಿಕ್ಕಿ ಬೀಟ್ ಮಾಡಿ ಮೆಜಾರಿಟಿ ಆಫ್ ದ ವೋಟ್ನ ತಗೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಆಕ್ಸೆಪ್ಟ್ ಹೇಳಲೇಬೇಕು. ಆ್ಯಂಡ್ ಅವರು ಗೆದ್ದಿರುವಂಥ ಡಿಫ್ರೆನ್ಸ್ ಇದೆಯಲ್ಲ, ಅಂದರೆ ಆ ಅಂತರ ಇದೆಯಲ್ಲ, ಅದು ನೀವೇನಾದರೂ ನೋಡಿದ್ರೆ ನಿಜವಾಗ್ಲೂ ದಂಗಾಗಿ ಹೋಗ್ತೀರಾ. ಆಮೇಲೆ ಈ ಯುವಕರನ್ನೆಲ್ಲ ಆ ಎಲೆಕ್ಷನ್ ಪಾರ್ಟಿ ಅಥವಾ ರಾಜಕೀಯ ವ್ಯಕ್ತಿಗಳು ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದರೆ, ದುಡ್ಡು ಕೊಟ್ಬಿಟ್ರೆ ಸಾಕು, ಇಲ್ಲ ಏನಾದರೂ ಒಂದು ಕೊಟ್ಟು ಅವ್ರನ್ನ ಖರೀದಿ ಮಾಡ್ಬಿಡ್ಬೋದು, ನಾವು ಒಂದಷ್ಟು ಓಟ್ಗಳನ್ನ ತಗೊಂಡು ಮತ್ತೆ ಅದೇ ಸರ್ಕಾರನ ಮಾಡ್ಕೊಂಡ್ಬಿಡ್ಬೋದು, ನಾವು ಇಷ್ಟು ವರ್ಷಗಳ ಕಾಲ ಏನೇನು ಕಟ್ಕೊಂಡು ಬಂದಿದ್ದೀವಿ ಅಂದರೆ ಸುಳ್ಳಿನ ಕೋಟೆಗಳನ್ನ ಏನೇನು ಕಟ್ಕೊಂಡು ಬಂದಿದ್ದೀವಿ ಮತ್ತೆ ಅದೇ ರೀತಿಯ ಸುಳ್ಳಿನ ಕೋಟೆ ಕಟ್ಕೊಂಡು ಇನ್ನೊಂದಷ್ಟು ವರ್ಷಗಳ ಕಾಲ ರಾಜಕೀಯ ಮಾಡಿಕೊಂಡು ಆರಾಮಾಗೆ ಬದುಕ್ಬೋದು ಅಥವಾ ಆರಾಮಾಗೆ ಜೀವನವನ್ನು ಮಾಡ್ಬೋದು ಅಂತ ಆ ಒಂದು ನಂಬಿಕೆಯಲ್ಲಿ ಇದ್ರಲ್ಲ, ಆ ನಂಬಿಕೆನ ಬ್ರೇಕ್ ಮಾಡಿದ್ ಯಾರಪ್ಪ ಅಂತಂದ್ರೆ ಅದು ಜೆನ್ಸಿಗಳು. ಇನ್ಫ್ಯಾಕ್ಟ್ ತಮಿಳುನಾಡು ಎಲೆಕ್ಷನ್ ನಡೆಯೋದಕ್ಕೂ ಮುಂಚೆ ಅಲ್ಲಿ ಯಾರ್ಯಾರು ವೋಟರ್ಸ್ ಇರ್ತಾರೆ ಅಂದ್ರೆ ಯಾರಲ್ಲಿ ವೋಟ್ ಹಾಕ್ತಾರಲ್ಲ, ಅವ್ರ ಮೈಂಡ್ ವಾಶ್ ಮಾಡಿಬಿಡ್ತಾರೆ ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಅವ್ರ ಬ್ರೈನ್ ವಾಶ್ ಮಾಡಿ ಏನಾದರೂ ಒಂದು ಆಮಿಷನ ಒಡ್ಡಿ ಏನಾದರೂ ಮಾಡಿ ವೋಟ್ನ ತೊಗೊಂಡ್ಬಿಡ್ತಾರೆ, ಮತ್ತೆ ಇವರೇ ಮೆಜಾರಿಟಿ ಬರ್ತಾರೆ ಅಂತ ತುಂಬ ಜನ ಅನ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ನಾನು ಕೂಡ ಅನ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಟಿವಿಕೆ ಪಕ್ಷಕ್ಕೆ ಇಷ್ಟೊಂದು ವೋಟ್ಗಳನ್ನ ಅಥವಾ ಇಷ್ಟೊಂದು ಮೆಜಾರಿಟಿ ತಗೊಳುತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ, ಅಂದರೆ ಯೋಚನೆ ಮಾಡಿಲ್ಲ. ಯಾಕಂದರೆ ಹೌದು, ಅಫ್ಕೋರ್ಸ್ ವಿಜಯ್ಗೆ ಒಂದಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ, ಅಂದರೆ ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ. ಅಂದರೆ ಅವೆಲ್ಲವೂ ಕೂಡ ವೋಟ್ಗಳಾಗಿ ಬದಲಾಗುತ್ತಾ ಇಲ್ವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಯಾಕಂದರೆ ತುಂಬ ಸ್ಟಾರ್ಸ್ಗಳ ವಿಚಾರದಲ್ಲಿ ಹಾಗೇ ಆಗಿದೆ. ಅಂದರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ರ್ಯಾಲಿ ಟೈಮಲ್ಲಿ ಬರ್ತಾರೆ, ಅಂದರೆ ಅದು ಮತವಾಗಿ ಕನ್ವರ್ಟ್ ಆಗ್ತಿರ್ಲಿಲ್ಲ. ಬಟ್ ಇವ್ರ ವಿಚಾರದಲ್ಲಿ ಹಾಗಾಗಿಲ್ಲ, ಅಂದರೆ ಅದು ರಿವರ್ಸ್ ಆಗಿದೆ. ಈ 2 ವರ್ಷಗಳ ಹಿಂದಷ್ಟೇ ತಮಿಳುನಾಡಿನಲ್ಲಿ ಟಿವಿಕೆ ಪಾರ್ಟಿ ಅನೌನ್ಸ್ ಮಾಡಿತ್ತು. 2 ವರ್ಷಗಳಿಂದ ಅದೆಷ್ಟೋ ರ್ಯಾಲಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು, ಒಂದಷ್ಟು ಸಮಾವೇಶಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು, ಆಮೇಲೆ ಒಂದಷ್ಟು ಸ್ಪೀಚ್ಗಳನ್ನ ಕೊಡ್ಕೊಂಡು ಬರ್ತಾ ಇದ್ರು, ಈ ಥರ ಎಲ್ಲ ಮಾಡ್ಕೊಂಡು ಬರ್ತಿದ್ರು. ಆ್ಯಂಡ್ ಆ ಟೈಮಲ್ಲಿ ಸುಮಾರು ಪ್ರಾಬ್ಲಮ್ಗಳು ವಿಜಯ್ ಅವರಿಗೆ ಬಂತು, ಅಂದರೆ ತಳಪತಿ ವಿಜಯ್ ಅವರಿಗೆ ಬಂತು. ಅಂದರೆ ವಿಜಯ್ ಅವರೇ ಕೆಲವು ಸ್ಪೀಚ್ಗಳಲ್ಲಿ ಹೇಳಿದ್ದಾರೆ, ಅಂದರೆ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳೆಲ್ಲವೂ ಹೊರಿಸ್ತಾ ಇದ್ದಾರೆ, ಅಂದರೆ ಬರ್ತಾ ಇದೆ, ನನ್ನ ಸಿನಿಮಾನ ಬರೋದಕ್ಕೂ ಬಿಡ್ತಾ ಇಲ್ಲ ಇವರು, ಅಂದರೆ ಆ ಜನನಾಯಕನ್ ಮೂವಿ ಏನಿತ್ತು ಆ ಮೂವಿನೂ ರಿಲೀಸ್ ಮಾಡೋಕೆ ಬಿಡ್ತಾ ಇಲ್ಲ, ಆ ಥರದ್ದೆಲ್ಲ ಒಂದು ಪೈಪೋಟಿ ಅಥವಾ ಆ ಥರದ್ದೆಲ್ಲ ಒಂದು ಪ್ರಾಬ್ಲಮ್ನ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಜನವರಿ ಟೈಮು, ಆ ಸಂಕ್ರಾಂತಿ ಟೈಮಲ್ಲಿ ಆ ಮೂವಿನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಆದರೆ ಆ ಟೈಮಲ್ಲೂ ರಿಲೀಸ್ ಮಾಡ್ಕೊಳಕ್ಕಾಗಲ್ಲ. ಸ್ಟಿಲ್ ನೌ ಇಟ್ಸ್ ನಾಟ್ ಎಟ್ ರಿಲೀಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಮೇನಲ್ಲಿ ಇದ್ದೀವಿ, ಇನ್ನೂ ಆ ಮೂವಿ ರಿಲೀಸ್ ಆಗಿಲ್ಲ ಅಂತಂದರೆ ಯಾವ ಥರ ಆ ಮೂವಿಗೆ ಅಥವಾ ವಿಜಯ್ ಅವರಿಗೆ ಪ್ರಾಬ್ಲಮ್ ಮಾಡಿದ್ರು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ರು, ಅದಾದ್ಮೇಲೂ ಕೂಡ ಅಲ್ಲಿಗೆ ಸ್ಟಾಪ್ ಆಯ್ತಾ? ಇಲ್ಲ. ಅದಾದ್ಮೇಲೂ ಅದ್ರ ಮಧ್ಯೆ ಸಡನ್ ಆಗಿ ಆ ಮೂವಿನೇ ಲೀಕ್ ಮಾಡ್ಬಿಟ್ರು, ಅಂದರೆ ಪೈರಸಿ ಮಾಡ್ಬಿಟ್ರು. ಅದು ಯಾರು ಪೈರಸಿ ಮಾಡಿದ್ರು ಅದೇನು ಕಥೆನೋ ಗೊತ್ತಿಲ್ಲ, ಆ ಮೂವಿನೇ ಪೈರಸಿ ಅಂದರೆ ಒಂದು ಮೂವಿ ರಿಲೀಸ್ ಆಗಿಂತ ಮುಂಚೆನೇ ಪೈರಸಿ ಆಗಿ ಅಥವಾ ಲೀಕ್ ಆಗಿ ಬಂದ್ಬಿಡುತ್ತೆ ಅಂತಂದರೆ ಯೋಚನೆ ಮಾಡಿ, ಆ ಮೂವಿಗೆ ಇನ್ವೆಸ್ಟ್ ಮಾಡಿದಂಥ ಪ್ರೊಡ್ಯೂಸರ್ ಕಥೆ ಏನು, ಡೈರೆಕ್ಟರ್ ಕಥೆ ಏನು, ಹೀರೋಗಳ ಕಥೆ ಏನು ಅಂತ. ಅಂದರೆ ಒಂದಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು. ಅದಾದಮೇಲೆ ಇನ್ನೊಂದಷ್ಟು ಆರೋಪಗಳೆಲ್ಲ ಬಂದು, ಅಂದರೆ ತ್ರಿಷಾಗೂ ಅವ್ರಿಗೂ ಒಂದಷ್ಟು ಸಂಬಂಧಗಳಿದೆ, ಒಂದಷ್ಟು ಕಥೆಗಳಿದೆ ಅಂತ ಒಂದಷ್ಟು ಕಾಂಟ್ರವರ್ಸಿಗಳೆಲ್ಲ ಆಯಿತು. ಅದಾದಮೇಲೆ ಅವ್ರ ವೈಫ್ ಡಿವೋರ್ಸ್ ಅಂತೇಳಿ ಒಂದಷ್ಟು ಕಾಂಟ್ರವರ್ಸಿ ಆಯಿತು. ಸೊ ಇಷ್ಟೆಲ್ಲ ಮೆಂಟಲ್ ಪ್ರೆಷರ್ ಇದ್ರೂ ಕೂಡ, ಅಂದರೆ ಆ ಮನುಷ್ಯನಿಗೆ ಇಷ್ಟೆಲ್ಲ ಪ್ರೆಷರ್ ಆಗ್ತಾ ಇದ್ರು ಕೂಡ, ಅಂದರೆ ಆ ವ್ಯಕ್ತಿ ಯಾವುದೇ ರೀತಿ ಧೃತಿ ಕೆಡದೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡೇ ತೀರ್ತೀನಿ ಅಂತ ನಿಂತಿದ್ದ ವ್ಯಕ್ತಿ ಯಾರು ಅಂತಂದರೆ ಅದು ವಿಜಯ್. ಅಂದರೆ ಈಗ ಅರ್ಥ ಆಗುತ್ತೆ ಆ ವ್ಯಕ್ತಿ ಮೇಲೆ ಎಷ್ಟು ನೆಗೆಟಿವ್ ಆಗಿ ಹೇಳಿದ್ರು ಸಹ ಇವತ್ತು ತಮಿಳುನಾಡು ಎಲೆಕ್ಷನಲ್ಲಿ ಒಂದು ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅಥವಾ ಬರೆದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಬಟ್ ಇನ್ನೊಂದು ಕಡೆ ಏನಂತಂದರೆ DMK ಮತ್ತು ADMK ಏನಿದೆ ಅದು ತುಂಬಾ ವರ್ಷಗಳಿಂದ, ಅಂದರೆ ಹುಟ್ಟಾಗಿಂದನೇ ವೈರಿಗಳು ಅಂತಾನೆ ಅನ್ಕೊಳ್ಳಿ, ಒಂಥರ ಜಿದ್ದಿಯಿಂದನೇ ರಾಜಕೀಯ ಮಾಡ್ಕೊಂಡು ಬಂದವರು. ಅಷ್ಟು ವೈರತ್ವವನ್ನು ತಗೊಂಡು ಬರ್ತಿರುವಂತ ಅವರಿಬ್ರು ಏನಾದ್ರೂ ಇಬ್ರು ಜಾಯಿನ್ ಆಗಿ ಅಥವಾ ಒಟ್ಟಿಗೆ ಕೂಡಿ ಒಂದು ಮೆಜಾರಿಟಿನ ತರಿಸುವಂತ ಪ್ರಯತ್ನ ಮಾಡ್ತಾರ. ಅಂಡ್ ವಿಜಯ್ ಅವರಿಗೆ ಇನ್ನೂ 10 ಸೀಟ್ಗಳು ಬೇಕಾಗಿದೆ, ಅಂದ್ರೆ ಅವರು ಸರ್ಕಾರನ ರಚನೆ ಮಾಡಬೇಕು ಅಂತಂದ್ರೆ ಇನ್ನೂ 10 ಸೀಟ್ಗಳು ಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಪ್ರಾಬ್ಲಮ್ಗಳಿದೆ. ಇನ್ ಕೇಸ್ ಅವರಿಗೆ 10 ಸೀಟ್ಗಳು ಸಿಕ್ಲಿಲ್ಲ ಅಂತಂದ್ರೆ 108 ತಗೊಂಡ್ರು ಸಹ ಅದು ಪ್ರಯೋಜನ ಆಗೋದಿಲ್ಲ, ಯಾಕಂದ್ರೆ ಅವರು ಆಡಳಿತದಲ್ಲಿ ಆಳ್ವಿಕೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಪ್ರತಿಯೊಂದು ಮುಂದೆ ವಿಜಯ್ಗೆ ಇರುವ ದಾರಿ ಏನು ಮಾಡ್ಬೋದು ಅವರು, ಅಥವಾ ADMK ಆಗಲಿ ಅಥವಾ DMK ಆಗಲಿ ಏನು ಮಾಡ್ತಾರೆ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರದ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಅಥವಾ ಇದೇ ಥರದ ಮಾಹಿತಿಯನ್ನು ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ನನ್ನದು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ.
ವೀಕ್ಷಕರೇ, ಈಗ ವಿಜಯ್ ಅವರಿಗೆ ಮುಂದಿನ ಆಯ್ಕೆಗಳು ಏನಪ್ಪಾ ಅಂತಂದ್ರೆ, ನೀವು ಯೋಚನೆ ಮಾಡೋದಾದ್ರೆ ಒಂದು ಸಣ್ಣ ಪುಟ್ಟ ಪಕ್ಷಗಳು ಯಾವ್ದಾದ್ರು ಇದೆ, ಅದರಲ್ಲಿ ಯಾರಾದ್ರೂ ಜಾಸ್ತಿ ಗೆದ್ದಿದ್ದಾರೆ ಅಂತಂದ್ರೆ, ಈ ಸಣ್ಣ ಪಕ್ಷದಲ್ಲಿ ಒಂದು 5-6 ಜನ ಗೆದ್ದಿದ್ದಾರೆ ಅಂತ ಇಟ್ಕೊಳ್ಳಿ. ಆ 5 ಜನರನ್ನ ಇವರು ಹೇಗೆ ಸೆಳಿಬಹುದು ಅಥವಾ ಹೇಗೆ ಇವ್ರ ಕಡೆ ಮಾಡ್ಕೋಬಹುದು ಅಂತ ಪ್ಲಾನ್ ಮಾಡ್ಬೇಕು. ಫಸ್ಟ್ ಆಲ್ರೆಡಿ ಈ ಟಿವಿಕೆ ಪಕ್ಷದಲ್ಲಿ ಯಾರ್ಯಾರು ಗೆದ್ದಿದ್ದಾರಲ್ಲ ಅವ್ರೆಲ್ರೂ ಕೂಡ ಒಂದು ರೆಸಾರ್ಟ್ಗೆ ಬನ್ನಿ ಅಂತ ಕರೆದಿದ್ದಾರೆ, ಆಲ್ರೆಡಿ ಕರ್ಸ್ಕೊಂಡಿದ್ದಾರೆ. ಅವ್ರದ್ದು ಮೊಬೈಲ್ ಏನಿದೆ ಅಥವಾ ಅವ್ರದ್ದು ಥಿಂಗ್ಸ್ಗಳು ಏನಿದೆ ಅದನ್ನೆಲ್ಲ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮೊಬೈಲ್ ಇಟ್ಕೊಂಡ್ರೆ ಕಾಂಟ್ಯಾಕ್ಟ್ ಮಾಡೋ ಎಲ್ಲಾ ಲಕ್ಷಣಗಳು ಅಥವಾ ಚಾನ್ಸಸ್ಗಳು ಇರ್ತವೆ. ಈ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆಗಿತ್ತು, ನಿಮ್ಗೆ ನೆನಪಿದ್ರೆ. ಅಂದ್ರೆ ಒಂದಷ್ಟು MLAಗಳು ರೆಸಾರ್ಟ್ಗೆ ಹೋಗಿ ಅಲ್ಲಿ ರೆಸಾರ್ಟ್ ರಾಜಕಾರಣ ಮಾಡಿ ಒಂದಷ್ಟು ರಿಸೈನ್ ಮಾಡಿ ಆಮೇಲೆ ಮತ್ತೆ ಒಂದು BJPಗೆ ಬಂದು ಸೇರ್ಕೊಂಡು ಆಮೇಲೆ ಸರ್ಕಾರನ ರಚನೆ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರನ ಇಮಿಡಿಯೇಟ್ ಆಗಿ ಬೀಳ್ಸಿದ್ರು. ಆ ಥರದ್ದೆಲ್ಲ ಆಗ್ತಾ ಇರ್ತವೆ. ಸೊ ಇವ್ರೇನ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಮೊಬೈಲ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಮಾತ್ರ ಒಂದು ರೆಸಾರ್ಟ್ನಲ್ಲಿ ಕೂಡ ಹಾಕಿದ್ದಾರೆ. ಮೇ 8ನೇ ತಾರೀಕುವರೆಗೂ, ಅಂದರೆ ಸರ್ಕಾರ ರಚನೆ ಮಾಡಬೇಕು ಅನ್ನೋ ಟೈಮ್ ಬರೋವರೆಗೂ ಕೂಡ ಇವ್ರು ಯಾರು ಹೊರಗಡೆ ಬರೋ ಆಗಿಲ್ಲ. ಅಂದರೆ ಅಲ್ಲೇ ಇರ್ತಾರೆ, ರೆಸಾರ್ಟಲ್ಲೇ ಇರ್ತಾರೆ. ಎಲ್ಲ ಫೆಸಿಲಿಟೀಸ್ ಏನಿರ್ತವೆ ಎಲ್ಲ ಅವ್ರಿಗೆ ಸಿಗ್ತಾ ಇರುತ್ತೆ. ಅವರು ರೆಸಾರ್ಟ್ನಲ್ಲೇ ಇರ್ತಾರೆ, ಯಾರು ಆಚೆಗೆ ಬರೋದಿಲ್ಲ. ಅಂದರೆ ಯಾರು ಫೋನ್ ಯೂಸ್ ಮಾಡೋಕ್ಕೂ ಆಗೋದಿಲ್ಲ. ಆ ಥರದೊಂದು ಕಂಡೀಷನ್ ಹಾಕಿರ್ತಾರೆ. ಇವಾಗ ತಮಿಳುನಾಡಲ್ಲಿ ಯಾಕಂದ್ರೆ ಮೆಜಾರಿಟಿ ಯಾರು ತಗೊಂಡಿಲ್ಲ, 118 ಯಾವ ಒಂದು ಪಕ್ಷನೂ ಕೂಡ ತಗೊಂಡಿಲ್ಲ. ಇವಾಗ ಏನಾಗುತ್ತೆ ಅಂದ್ರೆ DMK ಮತ್ತು ADMK ಒಳಗಡೆ ಇರೋರಿಗೆ ಯಾರಿಗಾದ್ರೂ ಸಮಾಧಾನ ಇಲ್ಲ ಅಂತಂದ್ರೆ, ಅಂದ್ರೆ ಯಾರಿಗೆ ಒಂದು ಸಪೋರ್ಟ್ ಸಿಕ್ಕಿಲ್ಲ DMK ಮತ್ತು ADMK ಅವರುಗಳ ಒಳಗಡೆ ಇರುವಂತ ಒಬ್ಬ ಶಾಸಕರಿಗೆ, ಯಾರು MLAಗಳು ಇರ್ತಾರಲ್ಲ ಅವರಿಗೆ ಅಂದ್ರೆ ಆ ಪಕ್ಷದೊಳಗೆ ಇರೋದಕ್ಕೆ ಇಷ್ಟ ಇರೋದಿಲ್ಲ, ಅವ್ರಿಗೇನೋ ಸಪೋರ್ಟ್ ಸಿಗ್ತಾ ಇರಲ್ಲ, ಅವ್ರಿಗೇನೋ ಬೇಜಾರಿರುತ್ತೆ. ಈವನ್ ಸ್ಟಿಲ್ ಅವ್ರು ಗೆದ್ದಿರ್ತಾರೆ ಇವಾಗ ಪ್ರೆಸೆಂಟ್ ಅಂತವ್ರನ್ನ ಇವಾಗ TVK ಪಕ್ಷ ಬೇಕಾದ್ರೆ ಕರ್ಕೊಳ್ಬಹುದು, ಇವ್ರು ಬೇಕಾದ್ರೆ ಅವ್ರಿಗೆ ಅಪ್ರೋಚ್ ಮಾಡ್ಬೋದು. ಆ ಥರದ್ದೆಲ್ಲ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಅವ್ರಿಗೇನಾದ್ರೂ ಅವಮಾನಗಳಾಗಿದ್ರೆ, ನಾನು ಇಲ್ಲಿಂದ ಆಚೆ ಹೋಗ್ಬೇಕು, ನಾನು ಆಗ್ಲೇ ಹೇಳೋದಿಲ್ಲ, ಅವ್ರಿಗೆ ಬೇಜಾರಿರುತ್ತೆ, ಅವ್ರಿಗೆ ಇಷ್ಟ ಇರೋದಿಲ್ಲ, ಮತ್ತೊಂದು ಮಗದೊಂದು ಬೇರೆ ಏನಾದ್ರು ಕಾರಣ ಇರುತ್ತೆ. ಸೊ ಆ ಥರದ ಏನಾದರೂ ಸಿಚುವೇಶನ್ ಇದ್ರೆ, ಆ ಥರದ ಏನಾದ್ರು ಮನಸ್ಥಿತಿ ಇರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ TVK ಪಕ್ಷ ಆರಾಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಇವ್ರ ಕಡೆಗೆ ಸೆಳೆಯುವಂತ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಈ ಕಡೆ ಕರ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಅದನ್ನ ಮಾಡಿದ್ರೆ TVK ಒಂದು ನೆಗೆಟಿವ್ ಆಗ್ಬೋದು, ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳಬಹುದು. ಈ ರೀತಿ ಒಂದು ಗಿಮಿಕ್ ಮಾಡಿ ಅಥವಾ ಈ ರೀತಿ ಒಂದು ರಾಜಕೀಯನ ಮಾಡಿ ಒಂದಷ್ಟು ಜನಗಳನ್ನ ಈ ಕಡೆ ಕರ್ಕೊಂಡು ಸರ್ಕಾರನ ರಚನೆ ಮಾಡಿದ್ರು. ಸೊ ರೆಸಾರ್ಟ್ ರಾಜಕೀಯ ಅಂತ ಏನ್ ಕರಿತೀವಿ, ಆ ತರ ಮಾಡಿದ್ರು ಅಂತ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ಬೋದು ಅಥವಾ ನೆಗೆಟಿವ್ ಥಾಟ್ ಬರ್ಬೋದು. ಬಟ್ ಎಂಡ್ ಆಫ್ ದಿ ಡೇ ಪೊಲಿಟಿಕ್ಸ್ ಅಂದ್ರೆ ಅದೇ ಥರನೇ, ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಸೊ ಬೇರೆ ದಾರಿ ಇಲ್ಲದೆ ಈ ಥರದ್ದೇ ಹೋಗ್ಬೇಕಾಗತ್ತೆ. ಸೊ ನೋಡ್ಬೇಕು ಏನೇನು ಮಾಡ್ತಾರೆ ಅಂತಂದ್ರೆ. ಸೊ ಈ ಥರದೊಂದು ಚಾನ್ಸ್ ಇರುತ್ತೆ ವಿಜಯ್ ಅವರಿಗೆ ಅಥವಾ TVK ಪಕ್ಷಕ್ಕೆ. ಬಟ್ ಇಲ್ಲಿ ನೀವು ಊಹೆ ಮಾಡ್ಕೊಳಕ್ಕಂದ್ರೆ ಯೋಚನೆ ಮಾಡೋಕ್ಕೂ ಸಾಧ್ಯ ಆಗದೆ ಇರುವಂತ ಒಂದಷ್ಟು ವಿಷಯಗಳು ನಡೆಯಬಹುದು. ಯಾಕಂದ್ರೆ DMK ಮತ್ತು ADMK ಏನಾದರೂ ಒಂದಾಗ್ಬಿಟ್ರೆ ಅಥವಾ ಇಬ್ರು ಜಾಯಿನ್ ಆಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಏನಾದರೂ ಆದ್ರೆ ಹೆಂಗೆ ಈ TVK ಕತೆ ಅಂತ ಅಂದ್ರೆ ಏನಾಗ್ಬೋದು ಈ TVK ಕತೆ ಅಂದ್ರೆ 108 ಸೀಟ್ಗಳು ಬಂದಿದ್ರು ಕೂಡ ಅವ್ರೇನಾದ್ರು ಇಬ್ರು ಒಂದಾಗ್ಬಿಟ್ಟು ಸರ್ಕಾರ ರಚನೆ ಮಾಡ್ತಿದಂದ್ರೆ ಇವ್ರು 108 ಸೀಟ್ ಗೆದ್ದಿರೋದು ವೇಸ್ಟ್ ಅಂತಾನೆ. ಅಂದ್ರೆ ವೇಸ್ಟ್ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಸರ್ಕಾರ ಮಾಡಕ್ ಆಗಲ್ವಲ್ಲ. ಸೊ ಅದು ಪ್ರೆಸೆಂಟ್ ಅದು ವೇಸ್ಟ್ ತರನೇ ಆಗೋಗುತ್ತೆ. ಬಟ್ ಆ ತರ ಆಗೋದು ತುಂಬಾ ರೇರ್. ಯಾಕಂದ್ರೆ ಅವರು ಹುಟ್ಟಾಗಿಂದ ಅಥವಾ ಜಮಾನ್ದಿಂದ ವರ್ಷಗಳಿಂದ ಬದ್ಧ ವೈರಿಗಳು ಅಂತಾನೆ ಹೇಳ್ಬೋದು. ಅಂದ್ರೆ ಜಿದ್ದಿ ರಾಜಕೀಯ ಮಾಡ್ಕೊಂಡು ಬಂದಂತಹ ಪಕ್ಷಗಳು ಅಥವಾ ವ್ಯಕ್ತಿಗಳು. ಬಟ್ ಇಲ್ಲೊಂದು ನೀವು ಇನ್ನೊಂದು ಪಾಯಿಂಟ್ ಮರಿಬಾರ್ದು, ಏನಂತಂದ್ರೆ ಇಷ್ಟು ವರ್ಷ ಆಳ್ವಿಕೆ ಮಾಡ್ಕೊಂಡು ಬಂದವರು ಅವ್ರು ತಮ್ಮ ಒಂದು ಸಾಮ್ರಾಜ್ಯವನ್ನ ಕಟ್ಟಿರ್ತಾರಲ್ಲ, ಆ ಸಾಮ್ರಾಜ್ಯ ಎಲ್ಲ ಒಂದು ಅಧಿಕಾರದ ಮೇಲೆ ನಿಂತಿರುತ್ತೆ. ಅಂದ್ರೆ ಯಾವ ತರ ಅಂತಂದ್ರೆ ಸೇ ಎಕ್ಸಾಂಪಲ್, ಇವಾಗ ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಂದ್ರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದೀರಾ, ಕಾಫಿ ಅಂಗಡಿ ಇಟ್ಕೊಂಡಿದ್ದೀರಾ, ಇಲ್ಲ ಹೋಟ್ಲ್ ಇಟ್ಕೊಂಡಿದ್ದೀರಾ, ಏನೇ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಆ ಥರದ್ದು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಬರ್ತಿರ್ತೀರಾ ಅಂತಂದ್ರೆ ಅದರಿಂದ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇರುತ್ತೆ. ಅಂದ್ರೆ ತುಂಬಾ ವರ್ಷಗಳಿಂದ ಬಿಲ್ಡ್ ಮಾಡ್ಕೊಂಡು ಬಂದಿರ್ತೀರ, ಅದ್ರ ಮೇಲೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇರುತ್ತೆ. ಸೊ ಅದೇ ಥರನೇ ಇಲ್ಲಿ ಒಂದು ಪಾರ್ಟಿ ಎಲೆಕ್ಷನ್ ಅಲ್ಲಿ ಗೆದ್ದು ಆ ಸರ್ಕಾರ ನಡೆಸ್ತಾ ಇದೆ ಅಂತಂದ್ರೆ ಆ ಗೆದ್ದಿರೋ ಇದ್ರ ಮೇಲೇನೆ ಸರ್ಕಾರ ನಡೆಸ್ತಿರುತ್ತೆ. ಸೊ ಅದು ಬಿದ್ದೋಯ್ತು ಅಂದಾಗ ಎಂಥವ್ರಿಗೆ ಆಗಲಿ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗೇ ಆಗುತ್ತೆ. ಅಂದ್ರೆ ಅದನ್ನ ಮತ್ತೆ ಹೆಂಗೆ ರಿಕವರಿ ಮಾಡೋದು, ಅಷ್ಟು ವರ್ಷದಿಂದ ಕಟ್ಕೊಂಡು ಬಂದಿದ್ದಂಥ ಸಾಮ್ರಾಜ್ಯವನ್ನ ಇಮಿಡಿಯೇಟ್ ಆಗಿ ಕಳ್ಕೊಂಡಾಗ ಅಥವಾ ಇಮಿಡಿಯೇಟ್ ಆಗಿ ಕೆಳಗಡೆ ಬೀಳ್ತಾ ಇದೆ ಅಂತಂದಾಗ ಅವ್ರ ಮನಸ್ಥಿತಿ ಒಂಥರ ಡಿಫ್ರೆಂಟ್ ಆಗೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಆ ಸರ್ಕಾರನ ಅಥವಾ ಆ ಸಾಮ್ರಾಜ್ಯನ ಕಳ್ಕೊಂಡ್ಬಿಟ್ಬಿಟ್ರೆ ಹೆಂಗಪ್ಪ, ಆ ಸಾಮ್ರಾಜ್ಯ ಇಲ್ಲ, ಸರ್ಕಾರ ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಅಂತ ಏನಾದ್ರು ಯೋಚನೆ ಮಾಡಿ ಇವ್ರೇನಾದ್ರೂ ಇಬ್ರು ಒಂದಾಗಿ ಸರ್ಕಾರ ಏನಾದ್ರೂ ರಚನೆ ಮಾಡ್ಬೋದಾ ಅಂತ ಒಂದು ಡೌಟ್ ಇದೆ. ಯಾಕಂದ್ರೆ ಎಂಡ್ ಆಫ್ ದಿ ಡೇ ಆ ಸರ್ಕಾರ ಏನಿದೆ, ಆ ಏನು ಪವರ್ ಏನಿದೆ ಅದೇ ಮೇನ್ ಇವ್ರಿಗೆ. ಅಂದ್ರೆ ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ಅಥವಾ ಯಾರು ಏನಾದ್ರೂ ಮಾತಾಡ್ಕೊಳ್ಳಿ,
ನಮಗೆ ಸರ್ಕಾರನೇ ಮುಖ್ಯ, ನಮಗೆ ಪವರೇ ಮುಖ್ಯ, ನಾವು ಸಾಮ್ರಾಜ್ಯನೇ ನಡೆಸಬೇಕು ಅಂತ ಇರೋರಿಗೆ ಯಾರು ಏನಾದರೂ ಮಾತಾಡ್ಕೊಂಡ್ರು ಯೋಚನೆ ಇರಲ್ಲ ಅಥವಾ ಚಿಂತೆ ಇರಲ್ಲ. ನಮಗೆ ಎಂಡ್ ಆಫ್ ದಿ ಡೇ ನಮ್ಮ ಸರ್ಕಾರ ಇರಬೇಕು, ನಮ್ಮ ಕೈಯಲ್ಲಿ ಪವರ್ ಇರಬೇಕು ಅಂತ ಯೋಚನೆ ಮಾಡೋದಲ್ವಾ. ಸೊ ಆ ಥರ ಏನಾದರೂ ಯೋಚನೆ ಮಾಡಿ ಇವರು ಒಂದು ಹೆಜ್ಜೆ ಮುಂದೆ ಬಂದು ಇವ್ರ ಜೊತೆ ಸೇರ್ಕೊಂಡು, ಅಂದರೆ DMK ಆಗಲಿ ADMK ಆಗಲಿ ಸೇರಿ ಜಾಯ್ನ್ ಆಗಿ ಸರ್ಕಾರ ಏನಾದರೂ ರಚನೆ ಮಾಡ್ತಾರಂತ ನೋಡ್ಬೇಕಾದ್ರೆ. ಇನ್ಫ್ಯಾಕ್ಟ್ ತಮಿಳುನಾಡಲ್ಲಿ ಇರುವಂಥ ಜನಗಳಿಗೆ ಈ ರೀತಿ ಆಗುತ್ತೆ, TVKಗೆ 108 ಮೆಜಾರಿಟಿ ಸಿಗುತ್ತೆ, ಇಷ್ಟು ಓಟ್ನ ತಗೊಳ್ತಾರೆ ಅಥವಾ ಇಷ್ಟೊಂದು ಸೀಟ್ಗಳನ್ನ ಗೆಲ್ತಾರೆ ಅಂತ ಅವ್ರಿಗೆ ನಂಬಿಕೆ ಇರಲಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ಓಟ್ ಹಾಕಿದ್ರು ಸಹ, ಅಂದರೆ ನಾನು ಆಗಲೇ ಹೇಳಿದೆ ವಿಜಯ್ ಅವರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ, ಅವ್ರು ಓಟ್ ಹಾಕಿದ್ರು ಕೂಡ ವಿಜಯ್ ಅವರಿಗೆ ಇಷ್ಟು ಸೀಟ್ ಸಿಗುತ್ತೆ ಅಂತ ಅವ್ರಿಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇರಲ್ಲ, ಅಂದ್ರೆ ಅವರೇ ಅನ್ಕೊಂಡಿರಲ್ಲ ಅನ್ಸುತ್ತೆ. ಬಟ್ ಇಲ್ಲಿ ವಿಜಯ್ ಅವರ ಬುದ್ಧಿವಂತಿಕೆನ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಅವ್ರು ಒಂದಷ್ಟು ಟೈಮಲ್ಲಿ ಭಾಷಣ ಮಾಡಬೇಕಾದ್ರೆ ಒಂದಷ್ಟು ಮಾತುಗಳನ್ನ ಹೇಳಿರ್ತಾರೆ. ನಿಮ್ಗೇನಾದರೂ TV ಕೊಡ್ತಾ ಇದ್ದಾರೆ, ರೆಫ್ರಿಜರೇಟರ್ ಕೊಡ್ತಾ ಇದ್ದಾರೆ, ಅಥವಾ ಏನಾದರೂ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕೊಡ್ತಾ ಇದ್ದಾರೆ, ಮಗದೊಂದು ಕೊಡ್ತಾ ಇದ್ದಾರೆ, ಅಥವಾ ಏನಾದರೂ ಆಮಿಷ ಕೊಡ್ತಾ ಇದ್ದಾರೆ, ಅಥವಾ ಏನಾದರೂ ಆಫರ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ರಿಜೆಕ್ಟ್ ಮಾಡಬೇಡಿ. ಅದನ್ನೆಲ್ಲ ಏನೇನಿದೆ, ಏನೇನು ಆಫರ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ಈಸ್ಕೊಂಡು ಏನು ಮಾಡ್ತೀರಾ ಅಂದರೆ ಕೊನೆಗೆ ಬಂದು ನನಗೆ ಓಟ್ ಹಾಕಿ ಅಂತ ಒಂದಷ್ಟು ಟೈಮಲ್ಲಿ ಹೇಳಿದರು ಭಾಷಣ ಮಾಡ್ಬೇಕಾರೆ. ಸೊ ಅದು ತುಂಬಾ ಒಳ್ಳೆ ಮಾತು ಅಂತ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ದುಡ್ಡಿಂದ ನಡೆಸೋ ಸರ್ಕಾರಗಳು ನಮಗೆ ಆಮಿಷ ಒಡ್ಡಿ ಅಥವಾ ನಮ್ಗೆ ಏನೋ ವಸ್ತುಗಳನ್ನ ಆಫರ್ ಮಾಡ್ಬೇಕಾದ್ರೆ ನಾವೇ ಬಿಡಬೇಕು. ನಾವು ಅದನ್ನ ಇಸ್ಕೊಂಡು ನಮ್ಗೆ ಯಾರಿಗೆ ಬೇಕು, ನಮ್ಗೆ ಯಾರು ಉತ್ತಮ ಅನ್ಸುತ್ತೆ ಅವ್ರಿಗೆ ಓಟ್ ಹಾಕೋದು ನಮ್ಮ ಹಕ್ಕು ಅಲ್ವಾ, ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಅವ್ರು ಹೇಳಿರೋ ಮಾತು ಕರೆಕ್ಟ್ ಆಗಿದೆ. ಆ ಮಾತನ್ನ ಕೇಳಿದಂತ ತಮಿಳುನಾಡು ಜನಗಳು ಏನ್ ಮಾಡಿದ್ದಾರೆ, ಚೆನ್ನಾಗಿ ಎಲ್ಲ ಈಸ್ಕೊಂಡಿದ್ದಾರೆ, ಅಂದ್ರೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಏನೇನು ಆಫರ್ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಈಸ್ಕೊಂಡು ಫೈನಲ್ ಆಗಿ ಎಲೆಕ್ಷನ್ ದಿನ ಹೋಗಿ ವಿಜಯ್ ಅವರಿಗೆ ಓಟ್ ಹಾಕಿದ್ದಾರೆ. ಸೊ ಅದ್ರ ರಿಸಲ್ಟೇ ಇವತ್ತು ನಿಮ್ಮ ಕಣ್ಮುಂದೆ ಇದೆ. ಅವಕಾಶ ಕೊಟ್ಟಿದ್ದು ಯಾರು ಅಂತಂದ್ರೆ ಅದು ದಟ್ ಈಸ್ ನನ್ ಅದರ್ ದೆನ್ ಜೆನ್ಜಿ ಅಂಡ್ ಮಿಲೇನಿಯಂ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯೂತ್ಗಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಇದೇ ಮೆಜಾರಿಟಿ ಆಫ್ ದ ವೋಟ್ಗಳನ್ನ ಏನಾದ್ರು ಈ ಹಳೆ ಕಾಲದವ್ರು ಇದ್ರಲ್ಲ, ಅಂದ್ರೆ ನಮ್ಮ ಮುತ್ತಾತಂದಿರೋ ಅಥವಾ ನಮ್ಮ ಅಜ್ಜಂದಿರೋ ಅವರೆಲ್ಲ ಏನಾದ್ರು ಇದ್ದಿದ್ರೆ ಅದೇ ಪಕ್ಷ ಅನ್ಕೊಂಡು, ಅದೇ ಜಾತಿ ಅನ್ಕೊಂಡು, ಅಯ್ಯೋ ನಮ್ಮ ಪಕ್ಷ ಇದು, ಅಯ್ಯೋ ನಮ್ಮ ಜಾತಿ ಇವರು ಅನ್ಕೊಂಡು ಆ ಥರನೇ ಓಟ್ ಹಾಕೊಂಡು ಬಂದ್ಬಿಡ್ತಿದ್ರು. ಅಂದ್ರೆ ಈಗಲೂ ಕೂಡ ಅದೇ ರೀತಿ ಓಟ್ ಹಾಕೊಂಡು ಬರುವ ಚಾನ್ಸಸ್ ಇತ್ತು. ಬಟ್ ಯೂತ್ಗಳು ಯೋಚನೆ ಮಾಡಿ, ಇಲ್ಲ ನಮ್ಗೇನೋ ಒಂದು ಬದಲಾವಣೆ ಬೇಕು, ಈ ತರ ಬರೀ ಅದೇ ಪಾರ್ಟಿ ಬರ್ತಿರುತ್ತೆ, ಅದೇ ಪಕ್ಷ ಬರ್ತಾ ಇರುತ್ತೆ, ಅಥವಾ ಅದೇ ಜಾತಿಯ ವ್ಯಕ್ತಿ ಗೆಲ್ತಾ ಇರ್ತಾನೆ, ನಮ್ಗೇನು ಉಪಯೋಗ ಆಗ್ತಿಲ್ಲ, ನಮ್ಗೇನು ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಇವತ್ತು ಇದೊಂದು ಬದಲಾವಣೆಗೆ ಮುನ್ನುಡಿಯನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ವಿಜಯ್ ಅವರಿಗೆ ವೋಟ್ ಆಗೋದಕ್ಕೆ ಕಾರಣ ಏನಂತಂದ್ರೆ ಡಿಜಿಟಲ್ ಯುಗ ಅಂತಾನೆ ಹೇಳ್ಬೋದು. ಈ ಡಿಜಿಟಲ್ ಯುಗವನ್ನ ಯಾರು ಇಗ್ನೋರ್ ಮಾಡ್ಕೊಂಡು ಬರ್ತಿದ್ರಲ್ಲ ಅವರೆಲ್ಲರೂ ಕೂಡ ಸೋಲ್ತಾನೆ ಬರ್ತಾ ಇದ್ದಾರೆ. ಇವತ್ತು ಒಂದು ಮೊಬೈಲ್ ಕೈಲಿದ್ರೆ ಸಾಕು, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಅಥವಾ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಎವ್ರಿಥಿಂಗ್ ಇಸ್ ಕ್ಯಾನ್ ಆಕ್ಸೆಸಿಬಲ್, ಅಂದ್ರೆ ಏನ್ ಬೇಕಾದ್ರೂ ಡೀಟೇಲ್ ಸಿಗುತ್ತೆ ನಿಮ್ಗೆ. ಇಮಿಡಿಯೇಟ್ ಆಗಿ ಏನಾದ್ರು ಸರ್ಚ್ ಮಾಡಿದ್ರೆ ಆ ಕೂಡಲೇ ನಿಮ್ಗೆ ಆ ರಿಸಲ್ಟ್ ಸಿಕ್ಬಿಡುತ್ತೆ, ಆ ಡೀಟೇಲ್ ಸಿಕ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಡಿಜಿಟಲ್ ಯುಗದಲ್ಲಿ ಜೆನ್ಜಿಗಳು ಯೋಚನೆ ಮಾಡೋ ರೀತಿ ಬದಲಾಗುತ್ತೆ. ಆಮೇಲೆ ಆ ಯೋಚನೆ ಮಾಡೋ ರೀತಿ ಚೆನ್ನಾಗಿರುತ್ತೆ ಯಾವಾಗ್ಲೂ. ಸೊ ಇದರಿಂದಾನೇ ಇನ್ನೊಂದಷ್ಟು ಬದಲಾವಣೆ ಹೋಗ್ತಾ ಹೋಗ್ತಾ ಸಿಗ್ತಾ ಹೋಗುತ್ತೆ. ಆಮೇಲೆ ಇನ್ನೂ ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ವೋಟ್ ಹಾಕಿದ್ರೆ ನನಗೆ ನಾಳೆ ಏನಾಗುತ್ತೆ, ನಮ್ಗೆ ಇರುವಂತ ಮೂಲಭೂತ ಸೌಕರ್ಯಗಳು ಏನಾದ್ರು ಕರೆಕ್ಟ್ ಆಗಿ ಮಾಡ್ತಾರಾ, ಎಜುಕೇಶನ್ ಏನೋ ಸಿಗ್ಬಹುದಾ, ರೋಡ್ ಆಗ್ಬಹುದಾ, ನೀರ್ ಸಿಗ್ಬಹುದಾ, ಟ್ರಾನ್ಸ್ಪೋರ್ಟ್ ಏನಾದ್ರು ಸಿಗ್ಬಹುದಾ, ಈ ಎಲ್ಲಾ ವಿಚಾರಗಳು ಒಂದು ಬೇಸಿಕ್ ಅಂತ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ತಾರೆ, ಹೊಸಬರಿಗೆ ಚಾನ್ಸ್ ಕೊಟ್ರೆ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಇನ್ನು ಎಷ್ಟೋ ಸಮಸ್ಯೆಗಳಿದೆ. ಈ ರೂರಲ್ ಪ್ಲೇಸ್ಗಳಿಗೆ ಹೋದ್ರೆ ಕರೆಕ್ಟ್ ಆಗಿ ರೋಡ್ ಇರೋದಿಲ್ಲ, ಒಂದು ಆಸ್ಪತ್ರೆ ಇರೋದಿಲ್ಲ, ಅಲ್ಲಿರುವಂಥ ಡಾಕ್ಟರ್ಸ್ಗಳು ಕರೆಕ್ಟ್ ಆಗಿರೋದಿಲ್ಲ, ಅಂದರೆ ಆನ್ ಟೈಮ್ ಸಿಗೋದಿಲ್ಲ, ಒಂದೊಳ್ಳೆ ಎಜುಕೇಷನ್ ಸಿಗೋದಿಲ್ಲ, ಒಂದು ಎಜುಕೇಷನ್ ಸಿಸ್ಟಮ್ ಇರೋದಿಲ್ಲ. ಪ್ರೈವೇಟ್ ಕಾಲೇಜುಗಳಿಗೆ ಸೇರ್ಕೋಬೇಕು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರ್ಕೋಬೇಕು. ಪ್ರೈವೇಟ್ ಸ್ಕೂಲ್ಗಳಲ್ಲಿ ನರ್ಸರಿಲೇ ನಿಮಗೆ 80 ರಿಂದ 1 ಲಕ್ಷ ಡೊನೇಷನ್ ಕೇಳ್ತಾರೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂದರೆ ಪೊಲಿಟಿಕಲ್ ಪೀಪಲ್. ಅಂದರೆ ನೀವು ಎಲ್ಲೇ ಹೋಗಿ 90% ಸ್ಕೂಲು ಕಾಲೇಜುಗಳು ಈ ಪೊಲಿಟಿಕಲ್ ಪಾರ್ಟಿಯಲ್ಲಿರೋ ವ್ಯಕ್ತಿಗಳದೇ ಆಗಿರುತ್ತೆ. ಅವರೆಲ್ಲ ಅದನ್ನ ಒಂದು ಬಿಸ್ನೆಸ್ ಆಗಿ ಮಾಡ್ಕೋತಾರೆ. ಎಜುಕೇಶನ್ ಈಸ್ ನಾವು ಬಿಸ್ನೆಸ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಅದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಜೆನ್ಸಿಗಳು ಏನು ಮಾಡ್ತಾರೆ, ಈ ಥರ ಎಲ್ಲ ಯೋಚನೆ ಮಾಡಿ ಒಂದು ಬದಲಾವಣೆ ನಮಗೆ ಸಿಗಬೇಕು ಅಂತೇಳಿ ಇವತ್ತು ಈ ಥರದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದ್ರೆ ಇವ್ರಿಗೆ ಹಿಂಗೆ ಓಟ್ ಆಗ್ತಾ ಹೋದ್ರೆ ಇವ್ರು ಹಿಂಗೆ ಮಾಡ್ತಾನೆ ಇರ್ತಾರೆ. ಅಂದರೆ ಇದೇ ಭರವಸೆಗಳು, ಅದೇ ಫ್ರೀ ಬಸ್ಸು, ಅದೇ ಎಕ್ಸ್ಟ್ರಾ, ಅದೇ ಬ್ಲಾ ಬ್ಲಾ ಬ್ಲಾ, ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಸುಳ್ಳು ಭರವಸೆನ ಕೊಟ್ಕೊಂಡು ಅದೇ ರಾಜಕೀಯ ಮಾಡ್ಕೊಂಡು ಗೆಲ್ತಾನೆ ಹೋಗ್ತಾ ಇರ್ತಾರೆ. ಇನ್ನೇನು ಮಾಡೋದಿಲ್ಲ, ನಮಗೆ ಅಂತ ಬದಲಾವಣೆ ಏನು ತರೋದಿಲ್ಲ ಅಂತ ಒಂದು ಅವಕಾಶ ಕೊಟ್ಟಿರೋದು ಯಾರು ಅಂತಂದ್ರೆ ಅದು ಜೆನ್ಸಿಗಳು, ಅಂದ್ರೆ ಯೂತ್ಗಳು. ಇವತ್ತು ನಮ್ಮ ಕರ್ನಾಟಕದ ಇದೇ ಒಂದು ಭವಿಷ್ಯ ಸೃಷ್ಟಿ ಆಗುತ್ತಾ ಇಲ್ವಾ ಅನ್ನೋದು ನಮ್ಮ ಜೆನ್ಸಿಗಳೇ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಈಗ ತಮಿಳುನಾಡಲ್ಲಿ ಆಗಿರೋದು ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು ಅಂತ ನನ್ನ ಕ್ವಶನ್. ಸೊ ಇದ್ರ ಬಗ್ಗೆ ಸ್ವಲ್ಪ ಜೆನ್ಸಿಗಳಾಗ್ಲಿ ಅಥವಾ ಯೂತ್ಗಳಾಗ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ಯಾವುದೇ ಪಕ್ಷಕ್ಕೆ ಯಾರಾದ್ರೂ ಒಬ್ರು ರಿಪೋರ್ಟರ್ ಹೋಗಿ ಮೈಕ್ ಹಿಡಿದು ಕ್ವಶನ್ ಕೇಳ್ತಾರೆ ಅಂತಂದ್ರೆ ಅಥವಾ ಕ್ವಶನ್ ಕೇಳಿದ್ರೆ ಅವರು ಬೆರಳು ತೋರಿಸೋದು ಯಾರಿಗಂತಂದ್ರೆ ಆಪೋಸಿಷನ್ ಪಾರ್ಟಿ ಅವರಿಗೆ. ಅವ್ರೇನು ಮಾಡಿಲ್ಲ, ನಾವು ಇಷ್ಟಾದ್ರೂ ಮಾಡಿದ್ದೀವಿ ಅಂದ್ರೆ ಕಂಪ್ಯಾರಿಸನ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಅವ್ರೇನು ಮಾಡಿಲ್ಲ, ನಾವು ಇಷ್ಟಾದ್ರೂ ಮಾಡಿದ್ದೀವಿ, ನೀವು ಅವ್ರನ್ನ ಕ್ವಶನ್ ಮಾಡಲ್ಲ, ನೀವು ಬಂದು ನಮ್ಮನ್ನೇ ಕ್ವಶನ್ ಮಾಡ್ತೀರಲ್ಲ ಅನ್ನೋ ರೀತಿಯಲ್ಲಿ ಯಾವಾಗಲೂ ಆ ರೀತಿಯ ಉತ್ತರನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದೊಂದು ರಾಜಕೀಯದಲ್ಲಿ ಅದೊಂದು ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದೆ. ಅಂದ್ರೆ ಯಾರಾದ್ರೂ ಒಬ್ರು ಬಂದು ಕ್ವಶನ್ ಮಾಡಿದ್ರೆ, ಕ್ವಶನ್ ರೇಸ್ ಮಾಡಿದ್ರೆ
ಇಮಿಡಿಯೇಟ್ ಆಗಿ ಅವ್ರು ಅದು ಮಾಡಿದ್ದಾರೆ, ನಾವು ಇದನ್ನ ಮಾಡಿದೀವಿ, ಅವ್ರು ದೊಡ್ಡದು ನಮ್ ಚಿಕ್ಕದು, ಅವ್ರೇನು ಮಾಡೇ ಇಲ್ಲ, ನಾವು ಇದಾದ್ರೂ ಮಾಡಿದೀವಿ ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬ ರಾಜಕಾರಣಿ ಏನ್ ಸೆಟ್ ಮಾಡ್ಬೇಕು ಅಂತಂದ್ರೆ, ಜನಗಳು ನನ್ನ ನಂಬಿ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ನನ್ನ ರಾಜಕಾರಣಿ ಮಾಡಿದ್ದಾರೆ ಅಥವಾ MLA ಮಾಡಿದ್ದಾರೆ, ಕರೆಕ್ಟ್ ಆಗಿ ರೋಡ್ ಹಾಕ್ಬೇಕು, ಒಂದು ಹಳ್ಳಿಯಿಂದ ಒಂದು ಸಣ್ಣ ಸಿಟಿಗೆ ಕನೆಕ್ಟ್ ಆಗುವಂತ ಒಂದು ರೋಡ್ ಹಾಕ್ಬೇಕು, ಅಂದ್ರೆ ದ ಕ್ವಾಲಿಟಿ ಆಫ್ ಟಾರ್ ಹಾಕಿದ್ದಾರಾ ಅಂದ್ರೆ ಅದ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು, ಅಂದ್ರೆ ಕ್ವಾಲಿಟಿ ಆಫ್ ಟಾರ್ ಹಾಕಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಅಂದ್ರೆ ಅದನ್ನ ಬಿಟ್ಟು ಅಯ್ಯೋ ಆ ಪಕ್ಷದವ್ರು ಏನು ಮಾಡಿರಲಿಲ್ಲ, ನಾನು ಇಷ್ಟಾದ್ರೂ ಮಾಡಿದೀನಿ ಅಥವಾ ನಾನು ಇಷ್ಟಾದ್ರೂ ರೋಡ್ ಹಾಕ್ಸಿದೀನಿ ಆ ತರ ಈ ತರ ಅಂತ ಮಾತಾಡೋಕೆ ಶುರು ಮಾಡ್ತಾರೆ, ಕಂಪ್ಯಾರಿಟಿವ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಯಾವುದೇ ಒಬ್ಬ ರಾಜಕಾರಣಿನ ನೀವು ಕೇಳಿ, ನೀವು ಕ್ವಶನ್ ಮಾಡಿ, ಅವ್ರು ಆನ್ಸರ್ ಮಾಡೋದು ನಮ್ಮ ಕಡೆಯಿಂದ ಏನು ತಪ್ಪಾಗಿದೆ ಅದನ್ನ ಕರೆಕ್ಷನ್ ಮಾಡ್ಕೊತೀವಿ ಅಥವಾ ಅದನ್ನ ಬದಲಾಯಿಸ್ತೀವಿ ಅಥವಾ ಅದನ್ನ ಸರಿ ಮಾಡ್ಕೊಳ್ತೀವಿ ಅಂತ ಯಾವತ್ತೂ ಹೇಳಲ್ಲ. ಅಯ್ಯೋ ಆ ಪಾರ್ಟಿಯವ್ರು ಹಂಗ್ ಮಾಡಿದ್ರು ನಾವು ಹಿಂಗ್ ಮಾಡಿದೀವಿ ಅಷ್ಟೇ, ಇನ್ನೇನಿದೆ ವ್ಯತ್ಯಾಸ, ಅವ್ರಿಗಿಂತ ನಾವು ಬೆಟರ್ ಆಗಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆ ಬದಲಾವಣೆ ತರ್ತೀನಿ ಅಥವಾ ಆ ಬದಲಾವಣೆ ಮಾಡ್ತೀನಿ ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಇಲ್ಲಿ ಇನ್ನೊಂದೇನು ಅಂತಂದ್ರೆ, ಒಬ್ಬ ರಾಜಕಾರಣಿ ನಾನೇನೋ ಬದಲಾವಣೆ ಮಾಡ್ತೀನಿ ಅಂತ ಬಂದ್ರೆ ಆಗೋದಿಲ್ಲ. ಅಂದ್ರೆ ಒಬ್ಬನ ಕೈಲಿ ಏನಾಗೋದಿಲ್ಲ, ಅಲ್ಲಿ ಒಂದು ಪಕ್ಷ ಇರಬೇಕು, ಅಲ್ಲಿ ಒಂದು ಪವರ್ಫುಲ್ ಅಧಿಕಾರ ಇರಬೇಕು. ಯಾಕಂದ್ರೆ ಒಬ್ಬ MLAಗೆ ಅಷ್ಟು ಪವರ್ ಇರೋದಿಲ್ಲ. ಇಲ್ಲಿ ಪವರ್ ಇರೋದು CM ಇಂದಾನೇ ಬರಬೇಕು, ಅಂದ್ರೆ CM ಇಂದಾನೇ ಆರ್ಡರ್ ಆಗ್ಬೇಕು, ಅವ್ರ ಕಡೆಯಿಂದಾನೇ ಒಂದಷ್ಟು ಡೀಟೇಲ್ಸ್ಗಳು ಸಿಗ್ಬೇಕು, ಸ್ಯಾಂಕ್ಷನ್ ಆಗ್ಬೇಕು, ಮತ್ತೊಂದಾಗ್ಬೇಕು, ಮಗನೊಂದಾಗ್ಬೇಕು, ಈ ತರದೆಲ್ಲ ಇರ್ತವೆ. ಸೊ ಒಂದು ಪಾರ್ಟಿ ಅಥವಾ ಒಂದು ಪಕ್ಷ ಅಂದ್ಮೇಲೆ ಅವ್ರ ಕಡೆಯಿಂದ ಬದಲಾವಣೆ ತರುವಂತ ಪ್ರಯತ್ನ ಆಗ್ಬೇಕು. ಸೊ ಈ ತರದೆಲ್ಲ ಒಂದಷ್ಟು ಬದಲಾವಣೆಗಳು ಆಗ್ಬೇಕು, ಈ ಸಮಸ್ಯೆಗಳಿಂದ ದೂರ ಆಗ್ಬೇಕು ಅಂತಂದ್ರೆ ಜನಗಳು ಮನ್ಸು ಮಾಡಬೇಕು. ಈಗ ನೋಡಿ, ತಮಿಳುನಾಡಲ್ಲಿ TVK ಬರುತ್ತೆ ಇಲ್ವಾ ಅಂತ ಕ್ವಶನ್ ಮಾರ್ಕ್ ಇತ್ತು, ಇವಾಗ ಬರುತ್ತೆ ಅನ್ನುವಂತ ಒಂದು ಚಾನ್ಸ್, ಅಂದ್ರೆ ಒಂದು 90% ಚಾನ್ಸಸ್ ಇದೆ ಅಂದಾಗ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು, ಕರ್ನಾಟಕದಲ್ಲಿ ಯಾಕೆ ಬರಬಾರ್ದು, ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಅವಕಾಶ ಕೊಡಬಾರ್ದು. ಮತ್ತೆ ಅದೇ ಹಳೆ ಕಾಲದ ಪಕ್ಷಗಳು ತಲೆಬುಡ ಅರ್ಥ ಆಗದೆ ಇರೋ ರೀತಿ ಮಾತಾಡ್ತಾರೆ, ಜನಗಳಿಗೆ ಒಂದು ಮರ್ಯಾದೆ ಕೊಡೋದಿಲ್ಲ, ಜನಗಳಿಗೆ ಬೆಲೆ ಇಲ್ಲ. ಅಷ್ಟೊಂದು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಅಂದ್ರೆ ಜಾಬ್ಗೆ ಇಷ್ಟೊಂದು ಕೊರತೆ ಇದೆ ಅಂಡ್ ಎನ್ವೈರ್ಮೆಂಟ್ ಬದಲಾಗ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾರು ಮಾತಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಿಲ್ಲ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಥವಾ ಅಬ್ಸರ್ವ್ ಮಾಡ್ತಿರ್ತೀರಾ. ಹಾಗಿದ್ರೆ ನಾವು ಯಾಕೆ ಬದಲಾಗಬಾರ್ದು, ಕರ್ನಾಟಕದಲ್ಲಿ ಒಂದು ಹೊಸ ರಾಜಕಾರಣ ಯಾಕೆ ನಾವು ತರಬಾರ್ದು ಅಥವಾ ಸೃಷ್ಟಿ ಮಾಡಬಾರ್ದು ಅನ್ನೋದು ಒಂದು ಮನೋಭಾವ ಬಂದೇ ಬರುತ್ತೆ. ಸೊ ಇದರಿಂದ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಬದಲಾವಣೆಗಳು ಆಗ್ತಾ ಇದಾವೆ. ಅಂಡ್ ಜೆನ್ಜಿ ಅಂಡ್ ಮಿಲೇನಿಯಂ ದೇ ಆರ್ ಲೀಡಿಂಗ್, ದೇ ಆರ್ ಚೇಸಿಂಗ್, ದೇ ವಾಂಟೆಡ್ ಚೇಂಜ್ ಅಂತ ಅನ್ನುವಂತ ಒಂದು ಮನಸ್ಥಿತಿ ಇಟ್ಕೊಂಡು ವೋಟ್ ಹಾಕ್ತಾ ಇದ್ದಾರೆ. ಬಿಕಾಸ್ 5 ವರ್ಷಕ್ಕೆ ಒಂದೇ ಸಲ ಎಲೆಕ್ಷನ್ ಬರೋದು ಮತ್ತೆ ವೋಟ್ ಹಾಕೋಕ್ ಆಗೋದು, ಕರೆಕ್ಟ್ ಆಗಿ ಹಾಕ್ಲಿಲ್ಲ ಅಂತಂದ್ರೆ ಮತ್ತೆ ಅದೇ ಪ್ರಾಬ್ಲಮ್, ಅದೇ ಲೈಫ್ ಸ್ಟೈಲು, ಅದೇ ಸಮಸ್ಯೆಗಳು. ಸೊ ಇದರಿಂದ ನಾವ್ ಯಾಕೆ ನಮ್ಮ ಕರ್ನಾಟಕದಲ್ಲಿ ಮುಂದಿನ ಸಲ ಯಾರಾದ್ರೂ ಒಂದು ಹೊಸ ಪಕ್ಷಕ್ಕೆ ಕಟ್ಕೊಂಡ್ ಬರುವಂತ ವ್ಯಕ್ತಿಗಳಿಗೆ, ಅಥವಾ ಎಕ್ಸಾಂಪಲ್ ಉಪೇಂದ್ರನೇ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಅವರು ಬಂದ್ರು, ಒಂದಷ್ಟು ಪ್ರಯತ್ನಗಳು ಮಾಡಿದ್ರು, ಆದ್ರೆ ಯಾವುದೇ ರೀತಿಯ ರಿಸಲ್ಟ್ ಅವ್ರಿಗೆ ಸಿಗ್ಲಿಲ್ಲ. ಬಟ್ ಅವ್ರು ಇನ್ನೂ ಬಿಟ್ಟಿಲ್ಲ, ಆಟನ ಇನ್ನೂ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾವ್ ಯಾಕೆ ಅವರಿಗೆ ಸಪೋರ್ಟ್ ಮಾಡೋದು ಅಂದ್ರೆ, ಹೊಸ ಪ್ರಯತ್ನ ಮಾಡೋರಿಗೆ ಅಥವಾ ಏನೋ ಒಂದು ಥಾಟ್ನ ಇಟ್ಕೊಂಡು ಬರೋರಿಗೆ ಸಪೋರ್ಟ್ ಮಾಡ್ಬೇಕು. ಅದೇ ಹಳೆ ಪಕ್ಷ, ಅದೇ ಹಳೆ ಪಾರ್ಟಿ, ಅದೇ ಹಳೆ ರಾಜಕೀಯ ವ್ಯಕ್ತಿಗಳನ್ನ ಅದೇ ಸಮಸ್ಯೆಗಳ ಜೊತೆ ಬದುಕೋಕ್ಕಿಂತ ಹೊಸ ಪಾರ್ಟಿ ಜೊತೆ ಅಥವಾ ಹೊಸ ವ್ಯಕ್ತಿಗಳಿಗೆ ಚಾನ್ಸ್ ಕೊಟ್ಟು ಅವ್ರೇನಾದ್ರು ಬದಲಾವಣೆ ಮಾಡ್ಬೋದು ಅಂತ ನಾವ್ ಯಾಕೆ ಯೋಚನೆ ಮಾಡಬಾರ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಹೊಸದಾಗಿ ಬರೋರಿಗೆ ನಮ್ಮ ಯೂತ್ಗಳಾಗ್ಲಿ ಅಥವಾ ಜೆನ್ಸಿಗಳಾಗ್ಲಿ ಸಪೋರ್ಟ್ ಮಾಡ್ತಾರ, ಯೋಚನೆ ಮಾಡ್ತಾರ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.